ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವ್ಯಾವ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದ್ನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ನಿ. ತುಂಬ ದಿನ ಆಯಿತು ವಿಡಿಯೋನ ಶೇರ್ ಮಾಡಿರಲಿಲ್ಲ, ಯಾಕಂತಂದ್ರೆ ಮನೆ ಕೆಲಸ ಹಾಗೆ ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡು ಜಾಸ್ತಿ ಇದ್ವು. ಹೀಗಾಗಿ ಅದ್ರ ನಡುವೆ ವಿಡಿಯೋ ಮಾಡಿಕೊಂಡ್ರೂ ಕೂಡ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ. ಇವತ್ತು ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ನಿ, ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಗ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ನಿಮಗೆ ಆಲ್ ಅನ್ನೋ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ನಾವು ಬಿಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹಾಗೆ ಫ್ರೆಂಡ್ಸಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು, ಯಾರಾದರೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಲತ್ತೀರ ಅಂತಂದ್ರೆ ಅಂಥವ್ರಿಗೆ ಈ ಒಂದು ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇವಾಗ ನೋಡ್ಲತ್ತಿರಲ್ಲ ಬ್ಲೌಸನ್ನು, ನಾರ್ಮಲ್ ಬ್ಲೌಸನ್ನು ಇವಾಗ ಸ್ಟಿಚಿಂಗ್ ಮಾಡೀನಿ. ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಇದಕ್ಕೆ ಡೋರಿ ಕೂಡ ಅಟ್ಯಾಚ್ ಮಾಡಿಲ್ಲ, ಯಾಕಂತಂದರೆ ಒಬ್ಬೊಬ್ಬರು ಕೆಲವರು ಅಟ್ಯಾಚ್ ಮಾಡದೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸಿರ್ತಾರೆ. ಹೀಗಾಗಿ ನಾನು ಇದಕ್ಕೆ ಡೋರಿ ಅಟ್ಯಾಚ್ ಮಾಡಿಲ್ಲ, ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಈ ಒಂದು ಬ್ಲೌಸ್ಗೆ ಲೈನಿಂಗ್ ಏನೈತಲ್ಲ ಕಸ್ಟಮರ ತಂದು ಕೊಟ್ಟಾರು, ಇದಕ್ಕೆ ನನಗೆ 150 ರೂಪಾಯಿನ ನಾನು ಇದಕ್ಕೆ ಚಾರ್ಜ್ ಮಾಡೀನಿ. ಹಾಗೆ ಇದು ಕೂಡ ನೋಡ್ತಾ ಇರ್ಬೋದು, ಇದು ಸಿಂಪಲ್ ಬ್ಲೌಸ, ಸಿಂಪಲ್ ಲೈನಿಂಗ್ ಬ್ಲೌಸ್. ಇದು 4 ಟಕ್ಸ್ ಬ್ಲೌಸ. ನಾನು ಈ ರೀತಿಯಾಗಿ ಇದು ಕೂಡ ಮೊದಲಿಗೆ ಹಲವಾರು ರೆಗ್ಯುಲರ್ ಕಸ್ಟಮರ್ದೆ ಇದು ಬ್ಲೌಸ್ ಕೂಡ ಫಿಟ್ಟಿಂಗ್ ಅಂತೂ ತುಂಬ ಕರೆಕ್ಟಾಗಿಯೇ ಬರ್ತಾಯಿತ್ತು. ಸೊ ಅದೇ ಮೆಜರ್ಮೆಂಟ್ ಪ್ರಕಾರ ಈ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿದ್ನಿ. ಹಾಗೆ ಈ ಒಂದು ಸಾರಿ ಏನೈತಲ್ಲ ಅದ್ರಾಗ ಯಾವುದೇ ಬೇರೆ ಕಲರ್ ಮಿಕ್ಸ್ ಇರಲಿಲ್ಲ, ಹೀಗಾಗಿ ಲೈನಿಂಗ್ ಕೂಡ ಕಸ್ಟಮರೇ ತಂದು ಕೊಟ್ಟಿದ್ರು. ಅದಕ್ಕೆ ಪರವಾಗಿಲ್ಲ, ಮ್ಯಾಚಿಂಗ್ ಆಗುತ್ತೆ ಅಂಥೇಳಿ ಒಂದಿಷ್ಟು ಜನ ಏನೈತಲ್ಲ ಅದೇ ರೀತಿ ಕರೆಕ್ಟಾಗಿ ಬೇಕು ಅಂಥೇಳಿ ಲೈನಿಂಗ್ ತಂದುಬಿಟ್ಟು ನಮ್ಗೆ ಸ್ಟಿಚಿಂಗ್ ಮಾಡಂತಾರೆ, ಅಂಥವ್ರಿಗೂ ಕೂಡ ತಂದು ಹಾಕಿ ಸ್ಟಿಚಿಂಗ್ ಮಾಡ್ತೀನಿ. ಇಲ್ಲ ಅಂತಂದರೆ ಅವರ ತಂದು ಕೊಟ್ಟರು ಅದನ್ನ ನಾನು ಹಾಕಿ ಸ್ಟಿಚಿಂಗ್ ಮಾಡ್ತೀನಿ. ಒಂದು ನೋಡ್ತಾ ಇದ್ರಲ್ಲ ಕ್ರೀಮ್ ಕಲರಲ್ಲಿ ನಾನು ಒಂದು ಲೀಪ್ ಡಿಸೈನ್ನ ಮಾಡಿದ್ದೀನಿ ಸಿಂಪಲ್ಲಾಗಿ. ಹಾಗೆ ಒಂದು ಲೈನನ್ನು ಔಟ್ಲೈನನ್ನು ನಾನು ಒಂದು ಗ್ರೀನ್ ಕಲರ್ ಥ್ರೆಡ್ಡಿಂದ ಔಟ್ಲೈನನ್ನು ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಅಂದರೆ ಸಾರಿ ಒಳಗೆ ಯಾವುದೇ ಒಂದು ಕಲರ್ ಆಪ್ಷನ್ಸ್ ಇರಲಿಲ್ಲ, ಅಂದರೆ ಅದು ಕ್ರೀಮು ಮತ್ತು ಗ್ರೀನ್ ಒಳಗೆ ಇಷ್ಟೇ ಅದು ಸಾರಿ ಇತ್ತು. ಹೀಗಾಗಿ ಇದೇ ರೀತಿಯಾಗಿ ವೆರಿ ಸಿಂಪಲ್ಲಾಗಿ ಇಷ್ಟೇ ನಮ್ಗೆ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಹಾಗೆ ಬ್ಲೌಸ್ ಕೂಡ ಪ್ಲೇನ್ ಇದ್ರೆ ಬ್ಲೌಸ ವರ್ಕ್ ಹೈಲೈಟ್ ಕಾಣಿಸ್ತಿತ್ತು, ಹೀಗಾಗಿ ಈ ರೀತಿಯಾಗಿರಲಿ ಅಂಥೇಳಿ ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಇನ್ನೂ ಇವಾಗ ಕಲಿತಾ ಇರೋದ್ರಿಂದ ಇವಾಗ ಲೀಪ್ ಡಿಸೈನ್ ಆಗಿರ್ಬೋದು, ಒಂದಿಷ್ಟು ಸಿಂಪಲ್ ಬ್ಲೌಸಸ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋ. ಅದು ಪಿಕೋ ಮೆಷಿನ್ನಲ್ಲಿ ವರ್ಕ್ ಕೂಡ ತುಂಬ ನೀಟಾಗಿ ಬರ್ಲಾತೈತಿ. ಹೀಗಾಗಿ ಇನ್ನು ಮುಂದಿನ ಟೈಮ್ದೊಳಗೆ ಏನಾದರೂ ನಾನು ವರ್ಕ್ ಮಾಡಿದ್ನಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ಲಾಕತ್ತೀರಿ. ಈ ರೀತಿಯಾಗಿ ಬಂದೈತೆ ನೋಡ್ತಾ ಇರ್ಬೋದು. ತುಂಬಾ ರಿಯಲಾಗಿ ನೋಡ್ಲಾಕ ಕೂಡ ಈ ಬ್ಲೌಸ್ ಅಷ್ಟೇ ನೀಟಾಗಿ ಬಂದಿತ್ತು. ಹೀಗಾಗಿ ಇದಕ್ಕೆ ಅಮೌಂಟ್ ಏನೈತಲ್ಲ ಒಂದು 100 ರೂಪೀಸ ಜಾಸ್ತಿ ಮಾಡೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ ಬ್ಲೌಸು ಈ ರೀತಿಯಾಗಿ ವರ್ಕ್ ಮಾಡಿಕೊಡ್ರಿ ಅಂತೇಳಿ ಕಸ್ಟಮರ್ ಹೇಳಿರೋದು. ಈ ರೀತಿಯಾಗಿ ಒಂದು ಬ್ಲೌಸ್ ರೆಡಿ ಆದ ನಂತರನೇ ನಾನು ಇದನ್ನ ವರ್ಕ್ ಮಾಡಿದ್ದೀನಿ. ಬಟ್ ಅವರು ಸ್ಟಿಚಿಂಗ್ ಮಾಡುವಾಗ ಒಂದು ಲೇಸ್ ಅಟ್ಯಾಚ್ ಮಾಡಿಬಿಟ್ಟು ಹೇಳಿದರು. ಆಮೇಲೆ ಸ್ಟಿಚಿಂಗ್ ಆದ ನಂತರ ಇದಕ್ಕೆ ಏನಾದರೂ ವರ್ಕ್ ಮಾಡ್ಲಿಕ್ಕೆ ಬರ್ತೈತೆ ಅಂತ ಕೇಳಿದರು. ಹೀಗಾಗಿ ಆಯಿತು ಅಂದು ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ವರ್ಕನ್ನು ಮಾಡಿದ್ದೀನಿ. ಇದು ಕೂಡ ನೋಡ್ತಾ ಇರ್ಬೋದು, ಜಾಸ್ತಿ ಏನೈತಲ್ಲ ಸಿಂಪಲ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಸ್ತಾರೆ. ಇದು ಕೂಡ ಕಟೋರಿ ಬ್ಲೌಸ್ ಇಲ್ಲ, ಹಾಗೆ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು. ಈ ಒಂದು ಬ್ಲೌಸ್ಗೆ ಏನೈತಲ್ಲ ಲೈನಿಂಗ್ ಕೂಡ ನನಗೆ ತಂದು ಹಾಕಂದಿದ್ರು. ಹೀಗಾಗಿ ಒಂದಿಷ್ಟು ಜನ ತಂದು ಕೊಟ್ಟಿರ್ತಾರೆ ಲೈನಿಂಗ್ನ, ಇನ್ನೊಂದಿಷ್ಟು ಜನ ನಮ್ಗೆ ಹಾಕಂದಿರ್ತಾರೆ. ಇವಾಗ ಏನೈತಲ್ಲ ಒಂದು 2-3 ಕಲರ್ ಅಷ್ಟೇ ನಾನು ಜಾಸ್ತಿ ತಂದಿರ್ತೀನಿ. ಇನ್ನು ಮಿಕ್ಕಿದ್ದು ಏನೈತಲ್ಲ ನಾನು ಬ್ಲೌಸ್ ಬಂದ ನಂತರ ಅದನ್ನ ತಂದನ್ನು ಸ್ಟಿಚಿಂಗ್ ಮಾಡಿಸ್ತಿರ್ತೀನಿ. ಸಿಂಪಲ್ಲಾಗಿ ಡೋರಿನ ಈ ರೀತಿಯಾಗಿ ಅಟ್ಯಾಚ್ ಮಾಡಿಬಿಟ್ಟು ಇವರು ಏನೈತಲ್ಲ ಬ್ಲೌಸ್ಗೆ ರೆಗ್ಯುಲರ್ ಅದು ಶೋಲ್ಡರ್ ಡ್ರಾಪ್ ಆಗಲಿಲ್ಲ ಅಂದ್ರೂ ಅವ್ರಿಗೆ ಪ್ರತಿಯೊಂದು ಬ್ಲೌಸ್ ಏನೈತಲ್ಲ ಸ್ಯಾರಿ ಬ್ಲೌಸ್ ಒಳಗೆ ಈ ರೀತಿಯಾಗಿ ಡೋರಿ ಅಟ್ಯಾಚ್ ಮಾಡಿರ್ತಾರೆ. ಇದಕ್ಕೇನೈತಲ್ಲ ಸ್ಟೋನ್ ಲೇಸನ್ನು ನಾನು ಅಟ್ಯಾಚ್ ಮಾಡಿದ್ನಿ. ಒಂದು ಸ್ವಲ್ಪ ಸ್ಯಾರಿ ಸಿಂಪಲ್ ಇದ್ವು ಅಂತಂದರೆ ಯಾವುದೇ ರೀತಿಯಾಗಿ ವರ್ಕ್ ಮಾಡಿಸ್ಲಂಗಿಲ್ಲ. ಈ ರೀತಿಯಾಗಿ ಒಂದು ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ. ಇದಕ್ಕೂ ಕೂಡ ಶಾರ್ಟ್ ಸ್ಲೀವ್ ಇರಲಿ ಅಂತ ಹೇಳಿದರು. ಹೀಗಾಗಿ ಕಸ್ಟಮರ್ ಯಾವ ರೀತಿ ಹೇಳ್ತಾರಲ್ಲ ಸೊ ಅದೇ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿರ್ತೀನಿ. ಆಲ್ರೆಡಿ ಹಲವಾರು ಇವಾಗ ಒಂದು 3 ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಇದು ಕೊನೆಯದಾಗಿ ತಂದು ಕೊಟ್ಟಿದ್ರು. ಹೀಗಾಗಿ ನಾನು ಇದೊಂದೇ ವಿಡಿಯೋ ಮಾಡ್ಕೊಂಡು ಲಟ್ಕನ್ ಕೂಡ ನೋಡ್ತಾ ಇದ್ರಲ್ಲ, ಹೆಚ್ಚಾಗಿ ಕಸ್ಟಮರ್ಸು ಇದೇ ಒಂದು ಸೇಪ್ ಒಳಗೆ ಲಟ್ಕನ್ ಬೇಡ್ಲತ್ತಾರ. ಅದನ್ನೇ ರೀತಿಯಾಗಿ ಜಾಸ್ತಿ ಜನಕ್ಕೆ ಮಾಡಿಕೊಡ್ಲಾಕತ್ತೀನಿ.
ಹಾಗೆ ಪ್ಲೇನ್ ಬ್ಲೌಸ್ ಕೂಡ ಒಂದಿಷ್ಟು ನಾನು ಇವಾಗ ಸ್ಟಿಚಿಂಗ್ ಮಾಡಿ ಹಾಕಿ ನೋಡ್ತಾ ಇರ್ಬೋದು ಇಲ್ಲಿ. ಇವು ಎಲ್ಲ ಪ್ಲೇನ್ ಬ್ಲೌಸ. ಇನ್ನೂ ಹುಕ್ಸ್ ಅಟ್ಯಾಚ್ ಮಾಡಬೇಕು, ಕೈವಲಿಗೆ ಹಾಕಬೇಕು, ಎಲ್ಲ ಬಾಕಿ ಐತಿ. ಹಾಗೆ ಏನೈತೆಲ್ಲ ಸ್ಟಿಚಿಂಗ್ ಮಾಡುವಾಗ ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ ಮಾಡಿ ಹಾಗೆ ಲೈನಿಂಗ್ ಬ್ಲೌಸ್ ಒಂದಿಷ್ಟು ಇದಾವೆ, ಅವನು ಸ್ಟಿಚಿಂಗ್ ಇಟ್ಟೇನಿ. ಹಾಗೆ ಇದಾದ ನಂತರ ಇನ್ನೊಂದು ಬ್ಲೌಸ್ ಏನೈತಲ್ಲ ವರ್ಕ್ ಮಾಡಿದ್ನಿ. ಅಂದ್ರೆ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ ಯಾವ ರೀತಿಯಾಗಿ ಬರುತ್ತೆ ಏನೋ ಅಂತ ಹೇಳಿ. ಇದು ಒಂದು ಬ್ಲೌಸ್ ಇರಲಿ ಪ್ಲೇನ್ ಒಂದು ಆ ಬ್ಲೌಸ್ ಪೀಸ್ ಮೇಲೆ ನಾನು ಒಂದು ಯಾವುದಾದ್ರೂ ಒಂದು ಸಾರಿಗೆ ಮ್ಯಾಚ್ ಆಗೋ ರೀತಿಯಾಗಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡು ಬಂದುಬಿಟ್ಟು ಈ ರೀತಿಯಾಗಿ ವರ್ಕ್ ಮಾಡೀನಿ. ಹಾಗೆ ಫ್ಲವರ್ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಸರ್ಕಲ್ ಶೇಪಲ್ಲಿ ಒಂದು ನಾವು ಏನಾದರೂ ಕವರ್ ಆಗಿರಬಹುದು ಕಟ್ ಮಾಡಿಬಿಟ್ಟು, ಅಂದರೆ ಎಲ್ಲ ಒಂದು ಫ್ಲವರ್ಸ್ ಒಂದೇ ರೀತಿಯಾಗಿ ಬರಬೇಕು ಅಂಥೇಳಿ ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ಟು ನಾನು ಯಾವುದೇ ರೀತಿಯಾಗಿ ಟ್ರೇಸಿಂಗ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಸಿಂಪಲನ್ನು ವರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತಂದರೆ, ಇವಾಗ ಸ್ಮಾಲ್ ಬುಟ್ಟ ರೀತಿಯಾಗಿ ಇಲ್ಲಿ ನಾನು ಸೆಂಟ್ರಲ್ಲಿ ಕೊಟ್ಟಾನಿ. ಆದರೆ ಒಂದು ಪಕ್ಕದಲ್ಲಿ ಏನು ಲೈನ್ ಐತಲ್ಲ ನಾವು ಆ ಲೈನ್ ಏನೈತಲ್ಲ ಇನ್ನೂ ಸ್ವಲ್ಪ ಅದು ಹತ್ತಿರ ಬಂದಿದ್ರೆ ಇನ್ನೂ ವರ್ಕ್ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ನಾವು ಕಲಿತಾ ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲಿ ಯಾವ ರೀತಿಯಾಗಿ ನಾವು ಚೇಂಜಸ್ನ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತೈತಿ. ಪ್ರಾಕ್ಟೀಸ್ ಮಾಡಲಾರ್ದೇ ನಮ್ಗೆ ವರ್ಕ್ ಸರಿಯಾಗಿ ಬರ್ತಿಲ್ಲ ಅನ್ನೋದು ತಪ್ಪು. ಯಾಕಂತಂದರೆ ಇದ್ರೊಳಗೆ ಏನೈತಲ್ಲ ನಾವು ರಾಲ್ಸನ್ ಮೆಷಿನ್ ಆಗಲಿ ಪಿಕೋ ಮೆಷಿನ್ ಮೇಲೆ ಆಗಲಿ ನಾವು ವರ್ಕ್ ಅನ್ನೋದು ಏನೈತಲ್ಲ ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಮತ್ತೆ ಒಂದು ವಾರ ಬಿಟ್ವಿ ಅಂತಂದರೆ ಅದು ನಮಗೆ ಏನು ಕಂಟ್ರೋಲಲ್ಲಿ ಬಂದಿರ್ತೈತಲ್ಲ ಯಾವ ರೀತಿಯಾಗಿ ನಾವು ಮೂವ್ ಮಾಡಬೇಕು ಅನ್ನೋದು ಸ್ವಲ್ಪ ಮರ್ತು ಹೋದಂಗೆ ಆಕೈತಿ. ಒಂದು ಸ್ವಲ್ಪ ಏನಾದರೂ ನಾವು ಡೈಲಿ ಒಂದು ಸ್ವಲ್ಪ ಟೈಮಿಂಗ್ ಕೊಟ್ಟು ವರ್ಕ್ ಮಾಡಬೇಕು. ಇಲ್ಲಿ ನೋಡು ಮಧ್ಯದಲ್ಲಿ ಒಂದು ಸ್ಟೋನ್ನ ಫ್ಲವರ್ ಮಧ್ಯದಲ್ಲಿ ಅಟ್ಯಾಚ್ ಮಾಡಿದ್ದೀನಲ್ಲ, ಅದರಿಂದನೇ ಇನ್ನೂ ಹೈಲೈಟ್ ಕಾಣ್ಲತ್ತೈತೆ ಅಂತ ಹೇಳ್ಬೋದು ಇದು ವರ್ಕು. ಇನ್ನೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದಕ್ಕಿಂತನೂ ನೀಟಾಗಿ ನಾವು ಮಾಡ್ಬೋದು. ಇದು ವರ್ಕ್ ಹೆಂಗೆ ಬಂದೈತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹೀಗಾಗಿ ಪ್ರಾಕ್ಟೀಸ್ ಮಾಡೋದೇ ಜಾಸ್ತಿ ಆಗಿತ್ತು. ಹೀಗಾಗಿ ಇರಲಿ ಅಂಥೇಳಿ ಒಂದು ಬ್ಲೌಸ್ ಮೇಲೆ ವರ್ಕ್ ಮಾಡ್ಬೇಕಂತೇಳಿ ಮಾಡೀನಿ. ವರ್ಕ್ ಕೂಡ ತುಂಬ ನೀಟಾಗಿ ಬಂತು. ಅಂದರೆ ಇನ್ನೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇನ್ನೂ ಕರೆಕ್ಟಾಗಿ ನಾವು ಎಲ್ಲ ಒಂದು ಫ್ಲವರ್ಸ್ ಆಗಿರ್ಬೋದು, ಲಿಪ್ ಡಿಸೈನ್ ಆಗಿರ್ಬೋದು ಎಲ್ಲ ಕೂಡ ನಾವು ಕರೆಕ್ಟಾಗಿಯೇ ನಾವು ವರ್ಕ್ ಮಾಡ್ಬೋದು. ಇದು ಒಂದು ಸ್ಲೀವ್ ನೋಡ್ತಾ ಇರ್ಬೋದು, ಒಂದು ಸ್ಮಾಲ್ ಈ ರೀತಿಯಾಗಿ ಬುಟ್ಟ ಕೊಟ್ಟು ನಾನು ರೌಂಡ್ ನೆಕ್ಕಿಗೆ ಬ್ಯಾಕ್ ನೆಕ್ಕಿಗೆ ಏನು ಡಿಸೈನ್ ಮಾಡಿದ್ನಲ್ಲ ಅದನ್ನ ಈ ಸ್ಲೀವಿಗೆ ಈ ರೀತಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಹಾಗೆ ಒಂದು ಜಸ್ಟ್ ಒಂದು ಔಟ್ಲೈನ್ಗೆ ಒಂದು ಲೈನ್ ಒಂದು 2.5 ನಂಬರಲ್ಲಿ ಇಟ್ಬಿಟ್ಟು ಒಂದು ಲೈನ್ನ ಕೊಟ್ಟೀನಿ. ಈ ರೀತಿಯಾಗಿ ವರ್ಕ್ ಬಂದೈತಿ. ವರ್ಕ್ ನೀಟ್ ಅನ್ನಿಸ್ತು. ಹಾಗೆ ಇನ್ನೂ ಒಂದಿಷ್ಟು ಅವು ನಾರ್ಮಲ್ ಬ್ಲೌಸ್ ಏನಿದ್ವಲ್ಲ ಅವನು ಕೂಡ ಸ್ಟಿಚಿಂಗ್ ಮಾಡಿ ಇಟ್ಟೇನೆ. ಇನ್ನೂ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದೈತಿ. ಹಾಗೆ ಇದು ಸ್ಲೀವ್ ಒಂದು ಸ್ವಲ್ಪ ಬಾಕಿ ಇತ್ತು, ಅದನ್ನು ಕೂಡ ಇವಾಗ ವರ್ಕ್ ಮಾಡಿಬಿಟ್ಟು ಅದಕ್ಕೆ ಸ್ಟೋನ್ನ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ವಿಡಿಯೋ ಮಾಡ್ಬೇಕಂತೇಳಿ ಮಾಡ್ಲತ್ತೀನಿ. ಇದು ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದೈತಿ. ಸ್ಟಿಚಿಂಗ್ ಮಾಡಿದ ನಂತರ ಬ್ಲೌಸ್ ಯಾವ ರೀತಿಯಾಗಿ ಬಂತು ಅಂಥೇಳಿ ನಿಮಗೆ ನಾನು ತಿಳಿಸ್ತೀನಿ. ಹಾಗೆ ಇದು ನಾನು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿರೋದು ಏನಕ್ಕೆ ಅಂತಂದರೆ, ಇವಾಗ ಆರಿ ವರ್ಕ್ ಮಾಡ್ಲಾಕತ್ತಿರೋದ್ರಿಂದ ಏನೋ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಲೀಪ್ ಇದ್ದು ಅಂತಂದ್ರೆ ಅವನು ಲೀಫ್ ಫಿಲ್ಲಿಂಗ್ ಮಾಡಲಿಕ್ಕೆ ಆಗಿರ್ಬೋದು. ಇದನ್ನೇನೈತಲ್ಲ ಈ ಒಂದು ಮಷಿನ್ ಒಳಗೆ ಲೀಫ್ ಫಿಲ್ಲಿಂಗ್ ಮಾಡಿ ನಾವೊಂದು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಉದ್ದೇಶದಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು. ಹಾಗೆ ಇವಾಗ ಒಂದು ಬೋಟ್ ನೆಕ್ ಆಗಿರ್ಬೋದು, ಕಟ್ ವರ್ಕ್ ಶೇಪಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ನಾವು ಸಿಲ್ಕ್ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ವಿ ಅಂತಂದರೆ ನಮ್ಗೆ ಇನ್ನೂ ಏನೈತಲ್ಲ ವರ್ಕ್ ಅನ್ನೋದು ಕಡಿಮೆ ಸಮಯದೊಳಗೆ ಆಗ್ತೈತಿ. ಇವಾಗ ಕೈಯಿಂದನೇ ನಾವು ಅದನ್ನೆಲ್ಲ ಮಾಡ್ಕೊತ ಕೂತ್ವಿ ಅಂತಂದ್ರೆ ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ. ಹಿಂಗಾದ್ರೆ 1 ಗಂಟೆ 2 ಗಂಟೆ ಏನಾದರೂ ನಮ್ಗೆ ಇದ್ರೊಳಗೆ ವರ್ಕ್ ಒಳಗೆ ಸೇವಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋ ಒಳಗೆ ಟ್ರೈ ಮಾಡ್ತೀನಿ. ಕಸ್ಟಮರ್ಸ್ ಬ್ಲೌಸ್ ಒಂದು ಸ್ವಲ್ಪ ಕಡಿಮೆ ಆದವು ಅಂತಂದ್ರೆ ಆ ಟೈಮ್ ಒಳಗೆ ಏನೈತಲ್ಲ ಈ ರೀತಿಯಾಗಿ ಕಟ್ ವರ್ಕ್ ಸೇಪ್ ಇಟ್ಟು ಒಂದು ಬೋಟ್ ನೆಕ್ ಅಥವಾ ರೌಂಡ್ ನೆಕ್ಕೆ ಇಟ್ಟು ನೋಡು ಟ್ರೈ ಮಾಡ್ತೀನಿ. ಔಟ್ಲೈನನ್ನು ಈ ಸಿಲ್ಕ್ ಥ್ರೆಡ್ಡಿಂದ ಕೊಟ್ಟು ಆರಿ ವರ್ಕು ಪ್ಲಸ್ ಎಂಬ್ರಾಯ್ಡ್ರಿ ಎರಡು ಮಿಕ್ಸ್ ಮಾಡಿ ವರ್ಕ್ ಮಾಡಿದರೆ ಹೆಂಗೆ ಇರ್ತೈತಿ ಅನ್ನೋದನ್ನು ನೋಡೋಣ. ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಆ ರೀತಿಯಾಗಿ ಒಂದು ಬ್ಲೌಸ್ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇನ್ನೂ ನಾನು ವರ್ಕ್ ಮಾಡ್ಲತ್ತೇನೆ. ಯಾಕಂತಂದ್ರೆ ಸೇಪ್ ಅನ್ನೋದು ತುಂಬ ನೀಟಾಗಿ ಬರಬೇಕಲ್ಲ. ಹೀಗಾಗಿ ಪ್ರಾಕ್ಟೀಸ್ ಆದ ನಂತರ ಇನ್ನೂ ಒಂದು ಬ್ಲೌಸ್ ಐತೆ, ಅದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಆದ ನಂತರ ಅದನ್ನ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ.
ಫೈನಲಾಗಿ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು. ಈ ಸ್ಟಿಚಿಂಗ್ ಮಾಡಿದ ನಂತರ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಈ ರೀತಿಯಾಗಿ ಅಂತಂದರೆ ಹಿಂದಿನ ಬ್ಯಾಕ್ ನೆಕ್ ಡಿಸೈನ್ ಒಳಗೆ ಏನೈತಲ್ಲ ಸ್ವಲ್ಪ ಕ್ರೀಮ್ ಒಂದು ಸಿಲ್ಕ್ ಥ್ರೆಡ್ಡಿಂದ ಲೈನನ್ನು ಕೊಟ್ಟಿದ್ನಲ್ಲ, ಅದನ್ನ ಬೇರೆ ಕಲರ್ ಕೊಡಬೇಕಾಗಿತ್ತು ಅಂತ ಹೇಳಿ ಅನ್ನಿಸ್ತು. ಅಂದರೆ ಯಾವ ರೀತಿಯಾಗಿ ಬ್ಲೌಸ್ ಮೇಲೆ ವರ್ಕ್ ಮಾಡ್ಲಕ್ಕಂದ್ರೆ ರಿಂಗ್ ಮೂಲಕ ಏನೈತಲ್ಲ ಪ್ರಾಕ್ಟೀಸ್ ಮಾಡುವಾಗ ಬೇರೆ ಬರ್ತೈತಿ. ಅಂದರೆ ಇವಾಗ ರೆಡಿ ನಾವು ಬ್ಲೌಸ್ ಪೀಸ್ ಮೇಲೆ ಮಾಡುವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ವರ್ಕ್ ಚೆನ್ನಾಗಿ ಕಾಣಂಗಿಲ್ಲ. ಹೀಗಾಗಿ ನೋಡ್ಬೇಕು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಮಾಡಿದ್ದು. ತುಂಬ ನೀಟಾಗಿ ಕೂಡ ಬಂದಿತ್ತು. ಇದೇ ಒಂದು ಆ ಡಿಸೈನ್ ಕೂಡ ಕಸ್ಟಮರ್ಸ್ ಕೂಡ ಕೇಳಿದರು, ಎಷ್ಟು ತನಕ ನೀವು ಸ್ಟಿಚಿಂಗ್ ಮಾಡಿಕೊಡ್ತೀರಿ ಅಂತೇಳಿ. ಯಾರಾದರೂ ಎಂಬ್ರಾಯ್ಡ್ರಿ ಮಾಡ್ತೀರಿ ಅಂತಂದರೆ ಅಂದಾಜಾಗಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ಅಂದಾಜಾಗಿ ತೊಗೋಬೋದು ಅಂಥೇಳಿ. ಇದಕ್ಕೇನೈತಲ್ಲ ಒಂದು ಔಟ್ಲೈನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಬಟ್ ನಾನಿನ್ನು ಆ ರೀತಿಯಾಗಿ ಕೂಡ ನಾನು ಒಂದಿಷ್ಟು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡ್ತೀನಿ. ಈ ರೀತಿಯಾಗಿ ಫ್ಲವರ್ ಡಿಸೈನ್ ಅದು ಆರಿ ವರ್ಕ್ ಒಳಗೆ ಮಾಡ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತೈತಿ ಅಂಥೇಳಿ ಅಂದ್ಕೊಂಡು ವಿಚಾರ ಮಾಡಿ ಸ್ಟಾರ್ಟ್ ಮಾಡೀನಿ. ಅದನ್ನೂ ಕೂಡ ಇವಾಗ ಎರಡು ಮಿಕ್ಸ್ ಮಾಡಿದ್ರೆ ಅದು ವರ್ಕ್ ಚೆನ್ನಾಗಿ ಬರ್ಬೋದು ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದನ್ನೂ ಕೂಡ ವರ್ಕ್ ಮಾಡ್ತೀನಿ. ಹಾಗೆ ಇನ್ನೊಂದು ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ ಮಿಕ್ಸ್ ಮಾಡಿ ಒಂದು ಬ್ಲೌಸ್ ವರ್ಕ್ ಮಾಡೋದು, ಆಮೇಲೆ ಇನ್ನೊಂದು ಬ್ರೈಡಲ್ ವರ್ಕ್ ಮಾಡೋದು ಇನ್ನೂ ಐತೆ. ಯಾಕಂತಂದ್ರೆ ರೆಗ್ಯುಲರಾಗಿ ಒಂದಿಷ್ಟು ಕಸ್ಟಮರ್ಸ ಬ್ಲೌಸ್ ಫಿನಿಶಿಂಗ್ ಮಾಡಿ ಕೊಡೋ ಅಷ್ಟರಲ್ಲಿ ಮತ್ತು ಕಸ್ಟಮರ್ಸ್ ತಂದು ಹಾಕಿರ್ತಾರೆ. ಹೀಗಾಗಿ ಅರ್ಜೆಂಟ್ ಸ್ಟಿಚಿಂಗ್ ಮಾಡಿಕೊಡೋ ಇರ್ತಾರೋ, ಟೈಮ್ ಸಾಕಾಗುತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಕಟೋರಿ ಬ್ಲೌಸ. ಆಲ್ರೆಡಿ ಏನೈತಲ್ಲ ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಇದು ಕೂಡ ಮತ್ತೊಂದು ಇವಾಗ ಹಬ್ಬಕ್ಕೆ ಬೇಕಂತ ಹೇಳಿ ತೊಗೊಂಡು ಬಂದಿದ್ದರು. ಅಂದ್ರೆ ಒಂದು ಫಂಕ್ಷನ್ ಇರೋ ಕಾರಣಕ್ಕಾಗಿ ತೊಗೊಂಡು ಬಂದಿದ್ದರು. ಇದನ್ನು ಅರ್ಜೆಂಟಾಗಿ ಸ್ಟಿಚಿಂಗ್ ಮಾಡಿಕೊಡ್ರಂದ್ರು. ಇಲ್ಲಿ ಪೈಪಿಂಗ್ ಕೂಡ ನೋಡ್ತಾ ಇರ್ಬೋದು. ನೀವು ಸ್ಟಿಚಿಂಗ್ ಮಾಡ್ಲಾಕತ್ತೀರಿ ಅಂತಂದರೆ ಎಲ್ಲದ್ರೊಳಗೂ ನೀಟ್ ಇದ್ರಿ. ಕಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಒಳಗಾಗಿರ್ಬೋದು, ಮೇನ್ ಪೈಪಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ. ನೀಟಾಗಿ ಅಂದ್ರೆ ಪ್ರತಿಯೊಂದು ಒಂದು ಬ್ಲೌಸ್ ಏನೈತಲ್ಲ ಪರಿಪೂರ್ಣವಾಗಿ ನಾವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ಎಲ್ಲೇ ದೂರದಲ್ಲಿರೋ ಕಸ್ಟಮರ್ ಇದ್ದರೂ ಕೂಡ ನೀವು ನೀಟಾಗಿತ್ತು ಅಂತಂದರೆ ನಿಮ್ಮ ಹಂತಕ್ಕೆ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂತ ಹೋಗ್ತಿರ್ತಾರೆ. ಇವಾಗ ನೋಡಿದ್ರಲ್ಲ ಈ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು. ಇದಕ್ಕೂ ಹುಕ್ಸ್ ಅಟ್ಯಾಚ್ ಮಾಡಿದ್ನಿ. ಒಂದಿಷ್ಟು ಬ್ಯಾಕ್ ನೆಕ್ನಲ್ಲಿ ನೋಡ್ತಾ ಇರ್ಬೋದು, ಬಾರ್ಡರ್ ಚೆನ್ನಾಗಿತ್ತು. ಈ ರೀತಿಯಾಗಿ ರಿಯಲ್ ಆಗಿ ನೋಡಲಿಕ್ಕೆ ತುಂಬಾ ಲುಕ್ ಕಾಣಿಸ್ತಾ ಇತ್ತು. ಯಾವುದೇ ರೀತಿಯಾಗಿ ಸ್ಟೋನ್ ಲೇಸ್ ಆಗಿರ್ಬೋದು ಯಾವುದು ಬ್ಯಾಡ್ ಅಂತ ಹೇಳಿದರೆ, ಹೀಗಾಗಿ ಇದೇ ಬಾರ್ಡರ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಲೇಸ್ ಬೇಡ ಅಂದಿರೋ ಕಾರಣ ಸಿಂಪಲಾಗಿ ಸ್ಟಿಚಿಂಗ್ ಮಾಡಿದ್ನಿ. ಇದು ಒಂದು ಬ್ಲೌಸ್ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಸಿಂಪಲ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಬಾರ್ಡರ್ ಏನೈತಲ್ಲ ಸ್ವಲ್ಪನೇ ಉಳಿದಿತ್ತು. ಅಂದರೆ ಮುಂದೆ ಸೈಡ್ ಬಾರ್ಡರ್ ಇರೋದ್ರಿಂದ ಈ ರೀತಿಯಾಗಿ ಹಿಂದ್ಗಡೆ ಎಷ್ಟು ಮಿಕ್ಕಿತ್ತಲ್ಲ ಸ್ಲೀವ್ನ ಅಟ್ಯಾಚ್ ಮಾಡಿಬಿಟ್ಟು ಅಷ್ಟನ್ನು ಇದಕ್ಕೆ ಕೊಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಬ್ಲೌಸನ್ನು ಇದನ್ನು ಸ್ಟಿಚಿಂಗ್ ಮಾಡೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಪ್ಲೇನ್ ಬ್ಲೌಸ್. ಇದು ಕೂಡ ಇದನ್ನು ಸ್ಟಿಚಿಂಗ್ ಮಾಡೀನಿ. ಲೈನಿಂಗ್ ನೋಡ್ತಾ ಇರ್ಬೋದು, ಅವರ ಕಸ್ಟಮರ್ಸು ಇರಲಿ ಇದನ್ನ ಹಾಕಿ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು. ಹೀಗಾಗಿ ಇದಕ್ಕೆ ಸಾರಿಗೆ ಬ್ಲೌಸ್ಗೆ ಒಂದು ಮ್ಯಾಚ್ ಆಗೋ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಈ ಒಂದು ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದ್ನಿ. ಇದಕ್ಕೂ ಕೂಡ ಡೋರಿ ಬ್ಯಾಡ್ ಅಂತ ಹೇಳಿದರು. ಹೀಗಾಗಿ ಅದನ್ನು ಅಟ್ಯಾಚ್ ಮಾಡಿಲ್ಲ. ಬಾರ್ಡರ್ ಏನೈತಲ್ಲ ಈ ರೀತಿಯಾಗಿ ಬೆನ್ಪಟ್ಟಿಯಲ್ಲಿ ಕೊಟ್ಬಿಟ್ಟೆ ಸ್ಟಿಚಿಂಗ್ ಮಾಡಿ. ಇನ್ನೂ ತುಂಬಾ ಬ್ಲೌಸ್ ಸ್ಟಿಚಿಂಗ್ ಮಾಡೋದವ. ಜಾಸ್ತಿ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಯಾವ್ಯಾವ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ಅನ್ನೋದನ್ನು ತಿಳಿಸ್ಕೊಡ್ಬೇಕು. ನೋಡ್ತಾ ಇರಲಿ, ಇವನ್ನೆಲ್ಲ ಕಟಿಂಗ್ ಮಾಡಿಟ್ಟಿನಿ. ನೋಡಬೇಕು ಇವತ್ತು ಸಾಧ್ಯ ಆದರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಇವತ್ತೊಂದೆರಡು ನಾಳೆಗೊಂದೆರಡು ಕಂಪ್ಲೀಟ್ ಮಾಡಿ ಇಡಬೇಕು ಬ್ಲೌಸ. ಅರ್ಜೆಂಟಾಗಿ ಈ ಬ್ಲೌಸ ಕೊಡುವುದವ. ಇವನು ಕೂಡ ಸ್ಟಿಚಿಂಗ್ ಮಾಡ್ತೀನಿ. ಟೈಮ್ ನೋಡ್ಲಕತ್ತಿರ್ಬೋದು, ಟೈಮ್ ಕೂಡ ಜಾಸ್ತಿ ಆಗೈತಿ. ಟೈಲರ್ಸ್ ಅಂದಮೇಲೆ ಯಾವಾಗ ಫ್ರೀ ಇರುತ್ತಲ್ಲ ಆ ಟೈಮ್ ಒಳಗೂ ಕೂಡ ನಮ್ಗೆ ಅರ್ಜೆಂಟಾಗಿ ಕಸ್ಟಮರ್ ಬ್ಲೌಸ್ ಕೊಡೋದಲ್ಲ ಅಂಥೇಳಿ ಸ್ಟಿಚಿಂಗ್ ಮಾಡೋದಿರ್ತೈತಿ. ಹಾಗೆ ಇದು ನೋಡ್ತಾ ಇರ್ಬೋದು, ಇದು ಸಿಂಪಲ್ಲಾಗಿ ಸಿಂಪಲ್ ಲಟ್ಕನ್ನ ಇಟ್ಬಿಟ್ಟು ಇದು ನೋಡ್ತಾ ಇರ್ಬೋದು. ಅಂದರೆ ಜಾಸ್ತಿ ಕಸ್ಟಮರು ಇದೇ ರೀತಿಯಾಗಿ ಇಷ್ಟಪಡ್ಲಾತಾರೆ. ಹೀಗಾಗಿ ಹೆಚ್ಚು ಇದೇ ರೀತಿಯಾಗಿ ಲಟ್ಕನ್ನ ಡಿಸೈನ್ ಮಾಡಿ ಸ್ಟಿಚಿಂಗ್ ಮಾಡ್ಲಾಕತ್ತಾನೆ. ಒಂದು ಸಿಂಪಲ್ಲಾಗಿ ಒಂದು ಸ್ಟೋನ್ ಲೇಸ ಹಚ್ಚಂದಿದ್ರು ಖಾಲಿ ಆಗಿಬಿಟ್ಟಿತ್ತು. ಕೊನೆಯದಾಗಿ ಜಾಸ್ತಿ ಜನ ಅದನ್ನ ಯೂಸ್ ಮಾಡಿದ್ರಲ್ಲ, ಹೀಗಾಗಿ ಇರಲಿ ಅಂಥೇಳಿ ಸಿಂಪಲ್ಲಾಗಿ ಒಂದು ಪ್ಲೇನ್ ಲೇಸನ್ನು ಹಾಕಿಬಿಟ್ಟು
ಸ್ಟಿಚಿಂಗ್ ಮಾಡಿದ್ನಿ. ಇದು ನೋಡ್ತಾ ಇರ್ಬೋದು ಲಾಂಗ್ ಸ್ಲೀವ್ನ ಇಟ್ಬಿಟ್ಟು ಇದನ್ನು ಕೂಡ ಸ್ಟಿಚಿಂಗ್ ಮಾಡಿದ್ನಿ. ಅಂದರೆ ಇವಾಗ ನಮ್ಮೂರಲ್ಲಿ ಒಂದು ಜಾತ್ರೆ ಇರೋದ್ರಿಂದ ಎಲ್ಲರೂ ಕೂಡ ಕಸ್ಟಮರ್ಸ್ ನಮ್ಮ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಹೀಗಾಗಿ ನಾನೇನು ಹೇಳಿದೆ, ಒಂದು 4-5 ಬ್ಲೌಸ್ ಒಬ್ಬರೇ ಕಸ್ಟಮರ್ ತಂದಿದ್ರು ಅಂತಂದು ಅದ್ರೊಳಗೆ 1-2 ಬ್ಲೌಸ್ನ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಮಾಡಿಕೊಟ್ಟ ನಂತರ ಆಮೇಲೆ ಒಂದು ಮಿಕ್ಕಿದ್ದು ಕೊಡ್ತೀನಿ ಅಂಥೇಳಿ ಈ ರೀತಿಯಾಗಿ ಕೂಡ ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಇದು ಕೂಡ ನೋಡ್ತಾ ಇರ್ಬೋದು, ಇದು ಕಸ್ಟಮರ್ ಬ್ಲೌಸು. ಒಬ್ಬರು 5 ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ನಿ, ಇನ್ನೂ ಒಂದು ಸ್ಟಿಚಿಂಗ್ ಮಾಡೋದಿತ್ತು. ಇದು ಕೂಡ ಸಿಂಪಲ್ಲಾಗಿ ಸ್ಮಾಲ್ ಲೇಸನ್ನು ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ನಿ. ಲಟ್ಕನ್ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಇದೇ ರೀತಿಯಾಗಿ ಇಷ್ಟಪಡ್ಲತ್ತಾರ. ಹಾಗೆ ಇದು ಸಿಂಪಲ್ಲಾಗಿ ಇದು ಕೂಡ ಅವ್ರದ್ದೇ ಬ್ಲೌಸು. ಇದಕ್ಕೆ ಲೇಸ್ ಬೇಡ ಅಂತ ಹೇಳಿದರು. ನಾನೇ ಇದ್ರೊಳಗೆ ಏನೈತಲ್ಲ ಬುಟ್ಟ ಗೋಲ್ಡನ್ ರೀತಿ ಇರೋದ್ರಿಂದ ಈ ರೀತಿಯಾಗಿ ಗೋಲ್ಡನ್ ಕಲರ್ ಪೈಪಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೇಳಿದೆ. ಲೇಸಿನ ಬದಲಾಗಿ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿರಿ ಅಂದರೆ ಸಾರಿ ಕೂಡ ಸಿಂಪಲ್ಲಾಗಿತ್ತು, ಇದಕ್ಕೆ ನೀಟಾಗಿ ಕಾಣಿಸ್ತೈತಿ ಅಂಥೇಳಿ ನಾನು ಸ್ಲೀವ್ ರೌಂಡಿಂಗ್ಗೆ ಏನು ಪೈಪಿಂಗ್ ಕೊಟ್ಟಿರಲಿಲ್ಲ, ನೆಕ್ಕಿಗೆ ಮಾತ್ರ ಪೈಪಿಂಗ್ನ ಕೊಟ್ಟೀನಿ. ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಬಂದೈತಿ. ಸೊ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಅವೆಲ್ಲ ಬ್ಲೌಸ್ ಇಷ್ಟ ಆದವು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಕೊನೆಯದಾಗಿ ಇದು ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ.